Hi, my dear students. Happy welcome to my social class. In the last session, I did class on the topic our home. Home, clean home. I will revise the topic of home, clean home. Why do we need a house? ಹಾಗಾದರೆ ನಮಗೆ ಯಾಕೆ ಮನೆ ಅವಶ್ಯಕತೆ ಇದೆ ಅಂತ ಹೇಳಿದ್ದೆ ಅಲ್ವಾ ಮಕ್ಕಳ ಹಿಂದಿನ ತರಗತಿಯಲ್ಲಿ ನಾನು ವೈ ಡು ವಿ ನೀಡ್ ಎ ಹೌಸ್ ಅಂತ ಹೇಳಿದ್ದೆ ಅಲ್ವಾ. ವಿ ಆಲ್ ನೀಡ್ ಎ ಹೌಸ್ ಟು ಲಿವ್ ಇನ್. ಟೆಲ್ ಸ್ಪೆಲ್ಲಿಂಗ್ ಲಿವ್ ಇನ್, LIVE, live in, IN, live in. The house protects us from heat, rain and cold. It protects us from strong winds, dust and storms. It also protects us from wild animals and thieves. The house where live in our home, we feel safe in our home. We three things that we do in our home: we study, we play, we celebrate festival, we cook our food, have our meals, we entertain friends and guests, we store our things, we sleep and rest. Some people keep pets in their home. A house consists either of one room or many rooms. Every room has a door and windows ಅಲ್ವಾ. ಎಲ್ಲ ಮನೆಗಳು ಕೂಡ ಏನನ್ನು ಒಳಗೊಂಡಿರುತ್ತೆ, ಬಾಕಲು ಕದಗಳನ್ನು, ವಿಂಡೋಸ್ ಕಿಟಕಿಗಳನ್ನು ಒಳಗೊಂಡಿರುತ್ತೆ ಅಲ್ವಾ. ಮೈ ಹೋಮ್ ಹ್ಯಾಸ್ ಡಿಫರೆಂಟ್ ರೂಮ್ಸ್. ವಿ ಹೀಟ್ ಅವರ್ ಮೀಲ್ಸ್ ಇನ್ ದ ಡೈನಿಂಗ್ ರೂಮ್. ವಿ ಹೀಟ್ ಅವರ್ ಮೀಲ್ಸ್ ಇನ್ ದ ಡೈನಿಂಗ್. ನಾವೆಲ್ಲಿ ಊಟ ಮಾಡ್ತೀವಿ? ಬೆಡ್ರೂಮಲ್ಲಿ ಊಟ ಮಾಡ್ತೀವಾ? ನೋ, ಎಲ್ಲಿ? ಡೈನಿಂಗ್ ರೂಮ್ ಅಲ್ವಾ. ವಿ ಹೀಟ್ ಅವರ್ ಮೀಲ್ಸ್ ಇನ್ ದ ಡೈನಿಂಗ್ ರೂಮ್ ಆ್ಯಂಡ್ ಚಾಟ್ ವಿತ್ ಅದರ್ ಇನ್ ದ ಲಿವಿಂಗ್ ರೂಮ್. ನಾವು ಯಾರ ಜೊತೆ ಮಾತಾಡಬೇಕು ಅಂತಿರ್ತೀವೋ ಅದನ್ನ ಎಲ್ಲಿ ಮಾಡ್ತೀವಿ? ಲಿವಿಂಗ್ ರೂಮಲ್ಲಿ ಮಾಡ್ತೀವಿ. ವಿ ಸ್ಲೀಪ್ ಇನ್ ದ ಬೆಡ್ರೂಮ್. ವಿ ಟೇಕ್ ಶವರ್ ಇನ್ ದ ಬಾತ್ರೂಮ್. ಸ್ನಾನ ಎಲ್ಲಿ ಮಾಡ್ತೀವಿ ನಾವು? ಬಾತ್ರೂಮಲ್ಲಿ ಮಾಡ್ತೀವಿ. ಮದರ್ ಫುಡ್ ಎಲ್ಲಿ ಪ್ರಿಪೇರ್ ಮಾಡ್ತಾರೆ? ಕಿಚನ್ ರೂಮಲ್ಲಿ ಅಲ್ವಾ. ಮೈ ರೂಮ್ ಹ್ಯಾಸ್ ಡಿಫರೆಂಟ್ ರೂಮ್ಸ್. ಒನ್ ಈಸ್ ಡೈನಿಂಗ್ ರೂಮ್, second one is living room, third one is bedroom, fourth one is kitchen room, fifth one is bathroom. Understood, students? The home is different rooms. One is living room, second one is bedroom, third one is dining room, fourth one is kitchen room, fifth one is ಬಾತ್ರೂಮ್ ಅಲ್ವಾ. ಎಲ್ಲ ಮನೆಯು ಕೂಡ ಇಷ್ಟು ರೂಮ್ ಕೊಠಡಿಗಳನ್ನು ಒಳಗೊಂಡಿದ್ರೆ ಮಾತ್ರ ಅದೇನು ಅನ್ನಿಸ್ಕೊಳ್ಳುತ್ತೆ? ಮನೆ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗಾದರೆ ಇಂತಹ ಮನೆಯನ್ನು ನಾವು ಹೇಗೆ ಸ್ವಚ್ಛಗೊಳಿಸಬೇಕು? ಕ್ಲೀನ್ ಹೋಮ್. ಹಾಗಾದರೆ ಮನೆ ಯಾವ ರೀತಿ ನಾವು ಸ್ವಚ್ಛಗೊಳಿಸಬೇಕು? ಹೋಮ್, ಕ್ಲೀನ್ ಹೋಮ್, ಇದೆಲ್ಲ ಯಾರಿಗೆ ಹೇಳ್ತಾ ಇದ್ದಾರೆ? ನಿಮಗೆ ಹೇಳ್ತಾ ಇದ್ದಾರೆ. ಮಕ್ಕಳು ಯಾವ ರೀತಿ ಮನೆಯನ್ನು ಕ್ಲೀನಾಗಿ ಇಟ್ಕೊಳ್ಬೇಕು, ಶುಚಿಯಾಗಿ ಇಟ್ಕೊಳ್ಬೇಕು ಅಂತ ನಿಮಗೆ ಹೇಳ್ತಾ ಇದ್ದಾರೆ. ಎ ಕ್ಲೀನ್ ಹೋಮ್, ಅವರ್ ಹೋಮ್ ಪ್ರೊಟೆಕ್ಟ್ಸ್ ಅಸ್ ಮೆನಿ ವೇವ್ಸ್ ಅಲ್ವಾ. ನಮಗೆ ಎಷ್ಟು ರೀತಿ ರಕ್ಷಣೆಯನ್ನು ಮಾಡುತ್ತೆ ಅಂತ ಹೇಳಿದೆ ಅಲ್ವಾ. ಯಾವ ರೀತಿ ರಕ್ಷಣೆಯನ್ನು ಮಾಡುತ್ತೆ ನಮಗೆ? ಹೀಟ್, ರೈನ್ ಆ್ಯಂಡ್ ಕೋಲ್ಡ್. ಇಟ್ ಪ್ರೊಟೆಕ್ಟ್ಸ್ ಅಸ್ ಸ್ಟ್ರಾಂಗ್ ವೈಂಡ್ಸ್, ಡಸ್ಟ್ ಆ್ಯಂಡ್ ಸ್ಟಾರ್ಮ್ಸ್. ಇಟ್ ಆಲ್ಸೋ ಪ್ರೊಟೆಕ್ಟ್ಸ್ ಅಸ್ ವೈಲ್ಡ್ ಅನಿಮಲ್ಸ್ ಆ್ಯಂಡ್ ಥೀವ್ಸ್. ಇಷ್ಟು ರೀತಿ ನಮಗೆ ಏನು ಮಾಡುತ್ತೆ? ಇದು ಪ್ರೊಟೆಕ್ಟ್ಸ್ ಮಾಡುತ್ತೆ, ರಕ್ಷಣೆಯನ್ನು ಮಾಡುತ್ತೆ ಅಲ್ವಾ. ವಿ ಟು ಮಸ್ಟ್ ಟೇಕ್ ಕೇರ್ ಆಫ್ ಅವರ್ ಹೋಮ್. ಅದಕ್ಕೆ ನಾವು ಇಂತಹ ಮನೆಯನ್ನು ನಾವು ಯಾವಾಗಲೂ ಕೂಡ ಟೇಕ್ ಕೇರ್, ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಮನೆಯ ಮೇಲೆ ಗಮನವನ್ನು ಹರಿಸ್ಬೇಕು. ಇಟ್ಸ್ ಶುಡ್ ಬಿ ಸ್ವೆಪ್ಟ್ ಎವ್ರಿ ಡೇ. ಯಾವಾಗಲೂ ಕೂಡ ನಾವೇನು ಮಾಡಬೇಕು? ಕ್ಲೀನಾಗಿ ನೆಲ ಒರೆಸ್ಬೇಕು. ಮಸ್ಟ್ ವೈಪ್ಡ್ ಕ್ಲೀನ್ ಡೈಲಿ. ಯಾವಾಗಲೂ ಕೂಡ ಮನೆಯನ್ನು ಕ್ಲೀನ್ ಮಾಡಬೇಕು. ದ ರೂಮ್ಸ್ ಮಸ್ಟ್ ಬಿ ಡಸ್ಟೆಡ್ ವೆಲ್. ಯಾವಾಗಲೂ ಕೂಡ ಕೊಠಡಿಗಳಲ್ಲಿ ಧೂಳಿಲ್ಲದ ರೀತಿಯಲ್ಲಿ ನಾವು ನೋಡಿಕೊಂಡ್ರೆ ಒಳ್ಳೆಯದು. ಆಲ್ ದ ಗಾರ್ಬೇಜ್ ಶುಡ್ ಬಿ ಥ್ರೋ ಇನ್ ದ ಡಸ್ಟ್ಬಿನ್. ಮನೆಯನ್ನು ಯಾವಾಗಲೂ ಕೂಡ ಬೇಡವಾದ ತ್ಯಾಜ್ಯ ವಸ್ತು ಇರುತ್ತಲ್ಲ, ಅಂತಹ ಬೇಡವಾದ ತ್ಯಾಜ್ಯ ವಸ್ತುವನ್ನು ನಾವು ಎಲ್ಲಿಗೆ ಹಾಕಬೇಕು? ಡಸ್ಟ್ಬಿನ್ಗೆ ಹಾಕಬೇಕು. ನಿಮ್ಮ ಮನೆಯಲ್ಲಿ ಡಸ್ಟ್ಬಿನ್ ಇರುತ್ತಲ್ವ. ಇಲ್ಲಿ ಏನು ಮಾಡ್ತಾ ಇದ್ದಾಳೆ ಒಬ್ಬಳು? ಕಾಗದದ ಚೂರುಗಳು ಕೆಳಗೆ ಬಿದ್ದಿದೆ, ಅದನ್ನು ತಗೊಂಡು ಎಲ್ಲಿಗೆ ಹಾಕ್ತಾ ಇದ್ದಾಳೆ? ಡಸ್ಟ್ಬಿನ್ಗೆ ಹಾಕ್ತಾ ಇದ್ದಾಳೆ. ನಾವು ಮನೇಲಿ ಏನು ಮಾಡ್ತೀವಿ? ಏನಾದ್ರು ವಸ್ತುಗಳು, ಬೇಡವಾದ ವಸ್ತುಗಳು ಬಿದ್ದಿದ್ರೆ ಅದನ್ನು ಅಲ್ಲೇ ಬಿಡ್ತೀವಲ್ವ. ಅದನ್ನು ಏನು ಮಾಡಬೇಕು ನಾವು? ಗಾರ್ಬೇಜ್ಗೆ ಹಾಕಬೇಕು. ಬೇಡವಾದ ತ್ಯಾಜ್ಯ ವಸ್ತುವನ್ನು ನಾವು ಎಲ್ಲಿಗೆ ಹಾಕಬೇಕು? ಡಸ್ಟ್ಬಿನ್ಗೆ ಹಾಕಬೇಕು. ವಿ ಮಸ್ಟ್ ಕೀಪ್ ಎವ್ರಿಥಿಂಗ್ ಇನ್ ಇಟ್ಸ್ ಪ್ರಾಪರ್ ಪ್ಲೇಸ್. ನಮ್ಮ ಮನೇಲಿ ಏನೇ ವಸ್ತು ಎಲ್ಲೆಲ್ಲಿರುತ್ತೋ ಅಲ್ಲಿಗೆ ನಾವೇನು ಮಾಡಬೇಕು? ಅದನ್ನ ನೀಟಾಗಿ ಜೋಡಿಸ್ಬೇಕು.
ವಿ ಮಸ್ಟ್ ಕೀಪ್ ಅವರ್ ಹೋಮ್ ನೀಟ್ ಆ್ಯಂಡ್ ಟೇಡಿ. ಯಾವಾಗಲೂ ಕೂಡ ಮನೆಯನ್ನು ಸ್ವಚ್ಛವಾಗಿ ಇಡಿಸ್ಕೊಳ್ಬೇಕು, ನೀಟಾಗಿ ಇಟ್ಕೊಳ್ಬೇಕು ಅಂತ ಕೆಲಸವನ್ನು ಯಾರು ಮಾಡಬೇಕು? ನಾವು ಮಾಡಬೇಕು. ನೆಕ್ಸ್ಟ್, ಎ ಹೆಲ್ತಿ ಪ್ಲೇಸ್ ಟು ಲಿವ್ ಇನ್. ಎ ಹೌಸ್ ಮಸ್ಟ್ ಹ್ಯಾವ್ ಮೆನಿ ವಿಂಡೋಸ್. ವಿ ಗೆಟ್ ಪ್ಲೆಂಟಿ ಆ್ಯಂಡ್ ಫ್ರೆಶ್ ಏರ್ ಆ್ಯಂಡ್ ಲೈಟ್ ಥ್ರೂ ದೆಮ್. ನಮಗೆ ಎಲ್ಲಿಂದ ಏನು ಇದು ಏನಂತಾರೆ ಅದಕ್ಕೆ, ಕಿಟಕಿಗಳಿಂದ ನಮಗೆ ಬೇಕಾದ ಗಾಳಿ ಅನ್ನೋದು ಬರುತ್ತಲ್ವ, ಫ್ರೆಶ್ ಇರಬೇಕು ಅಲ್ವಾ. ಅದಕ್ಕೆ ನಾವು ಯಾವಾಗಲೂ ಕೂಡ ಏನು ಮಾಡಬೇಕು? ಧೂಳಿನಿಂದ ರಕ್ಷಣೆಯನ್ನು ಮಾಡಿಕೊಳ್ಬೇಕು, ಮನೆಯನ್ನು ಸ್ವಚ್ಛವಾಗಿಡಿಸ್ಕೋಬೇಕು. ಸಮ್ ಹೌಸಸ್ ಯಾವ ಮೆನಿ ರೂಮ್ಸ್ ಸಚ್ ಆಸ್ ಎ ಲಿವಿಂಗ್ ರೂಮ್, ಬೆಡ್ರೂಮ್, ಎ ಕಿಚನ್ ಆ್ಯಂಡ್ ಬಾತ್ರೂಮ್ ಅಲ್ವಾ. ಇಂತಹ ಮನೆ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಇದು ಇಷ್ಟು ಕೊಠಡಿಗಳನ್ನು ಹೊಂದಿರುತ್ತೆ. ಯಾವುದ್ಯಾವುದು? ಲಿವಿಂಗ್ ರೂಮ್ ಇರ್ಬೋದು, ಬೆಡ್ರೂಮ್ ಇರ್ಬೋದು, ಡೈನಿಂಗ್ ರೂಮ್ ಇರ್ಬೋದು, ಕಿಚನ್ ರೂಮ್ ಇರ್ಬೋದು, ಬಾತ್ರೂಮ್ ಇರ್ಬೋದು ಅಲ್ವಾ. ಹಾಗಾದರೆ ಡೈನಿಂಗ್ ರೂಮಲ್ಲಿ ಏನು ಮಾಡ್ತೀವಿ ನಾವು? ವಿ ಹೀಟ್ ಅವರ್ ಮೀಲ್ಸ್ ಇನ್ ದ ಡೈನಿಂಗ್ ರೂಮ್. ನಮಗೆ ಬೇಕಾದ ಊಟವನ್ನು ನಾವೆಲ್ಲಿ ಮಾಡ್ತೀವಿ? ಡೈನಿಂಗ್ ರೂಮಲ್ಲಿ ಮಾಡ್ತೀವಿ. ಲಿವಿಂಗ್ ರೂಮ್, ದಿಸ್ ಈಸ್ ಎ ರೂಮ್ ಯೂಸ್ಡ್ ಫಾರ್ ಜನರಲ್ ಯೂಸ್. ಏನನ್ನು ಒಳಗೊಂಡಿರುತ್ತೆ ಆಗ ಇಲ್ಲಿ ನಾವು ಲಿವಿಂಗ್ ರೂಮ್ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಅಲ್ಲಿ ಏನೇನಿರುತ್ತೆ? ಸೋಫಾ ಸೆಟ್ ಇರುತ್ತೆ ಅಲ್ವಾ, ಮತ್ತು ಸ್ಮಾಲ್ ಟೇಬಲ್ಸ್ ಇರುತ್ತೆ, ಟೆಲಿವಿಷನ್ ಟಿ ವಿ ಇರುತ್ತೆ ಅಲ್ವಾ, ಮತ್ತು ಟೆಡ್ಡಿ ಬಿಯರ್ ಅಂತ ಡೆಕೋರೇಟಿವ್ ಐಟಮ್ಸ್ನ ಇಟ್ಟಿರ್ತೀವಲ್ವ. ವೆನ್ ಗೆಸ್ಟ್ ಕಮ್ ದೆ ಸಿಟ್ ಇನ್ ದಿಸ್ ರೂಮ್. ಲಿವಿಂಗ್ ರೂಮಲ್ಲಿ ಯಾರು ಮನೆಗೆ ಗೆಸ್ಟ್ಗಳು ಬಂದರೆ ಅವ್ರು ಎಲ್ಲಿ ಕೂತ್ಕೊಂಡಿರ್ತಾರೆ? ಲಿವಿಂಗ್ ರೂಮಲ್ಲಿ ಕೂತ್ಕೊಂಡಿರ್ತಾರೆ. ನೆಕ್ಸ್ಟ್ ಒನ್ ಈಸ್ ಬೆಡ್ರೂಮ್. ಹಾಗಾದರೆ ಬೆಡ್ರೂಮಲ್ಲಿ ಏನು ಮಾಡ್ತೀವಿ? ದಿಸ್ ರೂಮ್ ಆಸ್ ಫ್ಯಾಮಿಲಿ ಮೆಂಬರ್ಸ್ ಸ್ಲೀಪ್ ಇನ್ ದಿಸ್ ರೂಮ್ ಅಲ್ವಾ. ನಮ್ಮ ಮನೆಯಲ್ಲಿ ನಾವು ಯಾರು ಇರ್ತೀವೋ ಅವ್ರು ಎಲ್ಲಿ ಮಲ್ಕೊತೀವಿ? ಬೆಡ್ರೂಮಲ್ಲಿ ಮಲ್ಕೊತೀವಿ. ನೆಕ್ಸ್ಟ್ ಒನ್ ಈಸ್ ಡೈನಿಂಗ್ ರೂಮ್. ದಿಸ್ ರೂಮ್ ಆಸ್ ಡೈನಿಂಗ್ ಟೇಬಲ್ ಆ್ಯಂಡ್ ಚೇರ್ಸ್ ಅಲ್ವಾ. ಡೈನಿಂಗ್ ರೂಮಲ್ಲಿ ಏನಿರುತ್ತೆ? ಡೈನಿಂಗ್ ಟೇಬಲ್ ಆ್ಯಂಡ್ ಚೇರ್ ಇರುತ್ತೆ. ಫ್ಯಾಮಿಲಿ ಮೆಂಬರ್ಸ್ ಈಟ್ ದೇರ್ ಫುಡ್ ಇನ್ ದಿಸ್ ರೂಮ್ ಅಲ್ವಾ. ನಮ್ಮ ಮನೇಲಿ ಯಾರು ಎಲ್ಲ ಸದಸ್ಯರು ಕೂಡ ನಾವು ಕುತ್ಕೊಂಡು ಎಲ್ಲಿ ಊಟ ಮಾಡ್ತೀವಿ? ಡೈನಿಂಗ್ ರೂಮಲ್ಲಿ ಕುತ್ಕೊಂಡು ಊಟ ಮಾಡ್ತೀವಲ್ವ. ನೆಕ್ಸ್ಟ್ ಕಿಚನ್ ರೂಮ್. ಫುಡ್ ಈಸ್ ಕುಕ್ಡ್ ಇನ್ ದಿಸ್ ರೂಮ್ ಅಲ್ವಾ. ಎಲ್ಲಿ ನಾವು ಫುಡ್ಡನ್ನು ಪ್ರಿಪೇರ್ ಮಾಡ್ತೀವಿ? ಕಿಚನ್ ರೂಮಲ್ಲಿ ಪ್ರಿಪೇರ್ ಮಾಡ್ತೀವಲ್ವ. ಫುಡ್ ಈಸ್ ಕುಕ್ಡ್ ಇನ್ ದಿಸ್ ರೂಮ್. ವಿಚ್ ರೂಮ್? ಕಿಚನ್ ರೂಮ್. ಟೆಲ್ ಸ್ಪೆಲ್ಲಿಂಗ್ ಕಿಚನ್ ರೂಮ್. KITCHEN, ಕಿಚನ್ ರೂಮ್. ನೆಕ್ಸ್ಟ್ ಒನ್ ಈಸ್ ಬಾತ್ರೂಮ್. ಹೌಸ್ ಆಸ್ ಎ ಬಾತ್ರೂಮ್. ನಾವು ಮನೆಯಲ್ಲಿ ಸ್ನಾನವನ್ನು ಎಲ್ಲಿ ಮಾಡ್ತೀವಿ? ಬಾತ್ರೂಮಲ್ಲಿ ಮಾಡ್ತೀವಿ ಅಲ್ವಾ. ಇಷ್ಟು ಅರ್ಥ ಆಯ್ತಲ್ವಾ ಮಕ್ಕಳೇ? ಅವರ್ ಹೋಮ್ ಕ್ಲೀನ್ ಹೋಮ್, ಅರೌಂಡ್ ಹೋಮ್ ಅಲ್ವಾ. ನಿಮಗೆ ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡಿಗೆ ಎರಡೂ ಸೇರಿಸಿ ನಾನು ಅವರ್ ಹೋಮ್ ಕ್ಲೀನ್ ಹೋಮ್ ಅಂತ ಮಾಡಿದ್ದೇನೆ ಅಲ್ವಾ. ನಿಮಗೆ ಇಬ್ಬರಿಗೂ ಕೂಡ ಒಂದೇ ರೀತಿ ಇದೆ ಅಲ್ವಾ. ಅದಕ್ಕೆ ನಾನು ಇಬ್ಬರಿಗೂ ಕೂಡ ಹೋಮ್ ಕ್ಲೀನ್ ಹೋಮ್ ಅಂತ ಮಾಡಿದೆ. ಅಂದರೆ ನಾವು ಯಾವ ರೀತಿ ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ ಅಲ್ವಾ ಮಕ್ಕಳೇ. ಈ ತರಗತಿಯಲ್ಲಿ ನಾವು ಏನನ್ನು ತಿಳ್ಕೊಂಡ್ವಿ? ಎ ಕ್ಲೀನ್ ಹೋಮ್ ಆ್ಯಂಡ್ ಎ ಹೆಲ್ತಿ ಪ್ಲೇಸ್ ಲಿವ್ ಇನ್. ನಾವು ಯಾವ ರೀತಿ ಮನೆಯನ್ನು ಶುಚಿಯಾಗಿಟ್ಕೊಳ್ಬೇಕು, ಮತ್ತು ಇಂಥ ಮನೆ ಅನ್ನಿಸ್ಕೊಳ್ಬೇಕಾದ್ರೆ ಅದು ಎಂತೆಂತಹ ಕೊಠಡಿಗಳನ್ನು ಒಳಗೊಂಡಿದೆ ಅಂತ ನಾನು ಹೇಳಿದೆ ಅಲ್ವಾ. ನಿಮಗೆ ಟೆಸ್ಟಿಗೆ ಹೋಮ್ ಕ್ಲೀನ್ ಹೋಮ್ ಇರುತ್ತೆ, ಮತ್ತು ಅವರ್ ಸ್ಕೂಲ್ ಇರುತ್ತೆ. ಎರಡು ಲೆಸನ್ದು ನಾನು ನಿಮಗೆ ಆನ್ಲೈನ್ ಟೆಸ್ಟ್ ಕೊಡ್ತೀನಿ ಆಯಿತಾ. ಟೆಸ್ಟಿಗೆ ಪದೇ ಕೇಳಂಗೆ ಟೆಸ್ಟಿಗೆ ಏನೇನಿರುತ್ತೆ? ಅವರ್ ಸ್ಕೂಲ್ ಇರುತ್ತೆ, ಮತ್ತು ಹೋಮ್ ಕ್ಲೀನ್ ಹೋಮ್ ಇರುತ್ತೆ. ಅಲ್ಲ ಅರ್ಥ ಆಯ್ತಲ್ವ ಮಕ್ಕಳೇ? ಕ್ಲೀನಾಗಿ ಓದ್ಕೊಂಡು ಟೆಸ್ಟ್ ಬರೀರಿ. ಅಂದರೆ ಸ್ಪೆಲ್ಲಿಂಗ್ ಫಿಲ್ ಇನ್ ದ ಲೆಟರ್ಸ್ ಇರುತ್ತೆ, ಮ್ಯಾಚ್ ದ ಕಾಲಮ್ಸ್ ಇರುತ್ತೆ, ಮತ್ತು ಏನಿರುತ್ತೆ? ಕ್ವಶನ್ ಆನ್ಸರ್ಸ್ ಇರುತ್ತೆ, ಆಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ, ಎಲ್ಲದೂ ಇರುತ್ತೆ. ಆಮೇಲೆ ಪಿಕ್ಚರ್ಸ್ ಕೊಟ್ಟು ಅದನ್ನು ಏನು ಅಂತ ನೀವು ಬರೀಬೇಕು. ಯಾರೂ ಕೂಡ ನೋಡ್ಕೊಂಡು ಬರೆಯೋಂಗಿಲ್ಲ, ನೀವೇ ಓನಾಗಿ ಬರೀಬೇಕು. ಈಸಿ ಇದೆ ಅಲ್ವಾ? ಎರಡು ಲೆಸನ್ಸು ಕೂಡ ಈಸಿ ಇದೆ ಅಲ್ವಾ? ಅದಕ್ಕೆ ನೀವು ಬರೀಬೇಕು. ಟೆಸ್ಟನ್ನು ಬರೀಬೇಕಾದ್ರೆ ನೀಟಾಗಿ ಬರೀಬೇಕು, ಮತ್ತು ಶೋ ಮಾಡಬೇಕು. ಫೋಟೋ ತೆಗ್ದು ಅರ್ಥ ಆಯ್ತಲ್ವ? ನೀಟಾಗೆ ಬರೆದು ನೀವು ನನಗೆ ಕಳಿಸ್ಬೇಕು. ಅರ್ಥ ಆಯ್ತಲ್ವ ಮಕ್ಕಳೇ? ಇನ್ನೊಂದು ಸರಿ ನಾನು ಹೋಮ್ ಕ್ಲೀನ್ ಹೋಮ್ ಬಗ್ಗೆ ಹೇಳ್ತೀನಿ. ಎ ಕ್ಲೀನ್ ಹೋಮ್. ಅವರ್ ಹೋಮ್ ಪ್ರೊಟೆಕ್ಟ್ಸ್ ಅಸ್ ಮೆನಿ ವೇವ್ಸ್. ನಾನು ಹೇಳಿದೆ ಅಲ್ವಾ ಯಾವ ರೀತಿ ಪ್ರೊಟೆಕ್ಟ್ಸ್ ಮಾಡುತ್ತೆ, ರಕ್ಷಣೆಯನ್ನು ಮಾಡುತ್ತೆ ಅಂತ ಹೇಳಿದೆ. ದಿ ಹೌಸ್ ಪ್ರೊಟೆಕ್ಟ್ಸ್ ಅಸ್ ಫ್ರಮ್ heat, rain and cold. It protects us from strong winds, dust and storms. It also protects us wild animals and thieves. ಈ ರೀತಿ ನಮ್ಮನ್ನು ರಕ್ಷಣೆಯನ್ನು ಮಾಡುತ್ತೆ. We too must take care of our home.
It should be swept every day. The floor must be wiped clean daily. The rooms must be dusted well. All the garbage should be thrown in the dustbin. We make should everything in the proper place. We must keep our home neat and tidy. A healthy place to live in. A house must have many windows. We get plenty or ಫ್ರೆಶ್ ವಾಟರ್. ನಮಗೆ ಫ್ರೆಶ್ ಆದ ಗಾಳಿ ಬೇಕಂದ್ರೆ ಅದು ಎಲ್ಲಿಂದ ಬರುತ್ತೆ? ನಮಗೆ ಕಿಟಕಿಯಿಂದ ಬರುತ್ತೆ, ಬಾಗಿಲಿಂದ ಬರುತ್ತೆ ಅಲ್ವಾ? ಸಮ್ ಹೌಸಸ್ ಯಾವ ಮೆನಿ ರೂಮ್ಸ್ ಅಲ್ವಾ? ನಾನು ಹೇಳಿದೆ ಇಂಥ ಮನೆ ಅನ್ನಿಸ್ಕೊಳ್ಬೇಕಾದ್ರೆ ಇದು ಹಲವಾರು ಕೊಠಡಿಗಳನ್ನು ಒಳಗೊಂಡಿರುತ್ತೆ. ಅಂಥ ಕೊಠಡಿಗಳು ಯಾವುದೇ ಅದಂತ ಹೇಳಿದೆ, ಸಮ್ ಹೌಸಸ್ ಯಾವ ಮೆನಿ ರೂಮ್ಸ್ ಸಚ್ ಆಸ್ ಲಿವಿಂಗ್ ರೂಮ್, ಬೆಡ್ರೂಮ್, ಕಿಚನ್ ರೂಮ್ ಆ್ಯಂಡ್ ಬಾತ್ರೂಮ್ ಅಲ್ವಾ? ಲಿವಿಂಗ್ ರೂಮ್ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಏನಿರುತ್ತೆ, ದಿಸ್ ರೂಮ್ ಇಸ್ ಯೂಸ್ಡ್ ಫಾರ್ ಜನರಲ್ ಯೂಸ್. ಇಟ್ ಹ್ಯಾಸ್ ಎ ಸೋಫಾ ಸೆಟ್, ಸ್ಮಾಲ್ ಟೇಬಲ್ಸ್, ಟೆಲಿವಿಷನ್ ಆ್ಯಂಡ್ ಡೆಕೋರೇಟಿವ್ ಐಟಮ್ಸ್ ಅಲ್ವಾ? ಲಿವಿಂಗ್ ರೂಮಲ್ಲಿ ಏನೇನಿರುತ್ತೆ ಇದನ್ನು ನಾವು ಜನರಲ್ ರೂಮ್ ಅಂತ ಕರಿತೀವಿ. ಇದರಲ್ಲಿ ಏನೇನಿರುತ್ತೆ, ಏನೇನನ್ನು ಇಟ್ಟಿರ್ತೀವಿ? ನಮ್ಮ ಲಿವಿಂಗ್ ರೂಮಲ್ಲಿ ಏನೇನಿದೆ? ಸೋಫಾ ಸೆಟ್ ಇದೆ, ಸ್ಮಾಲ್ ಟೇಬಲ್ಸನ್ನು ಇಟ್ಟಿರ್ತೀವಿ, ಈ ಟೆಲಿವಿಷನ್ ಟಿ ವಿ ಇರುತ್ತೆ, ಮತ್ತು ಡೆಕೋರೇಟಿವ್ ಐಟಮ್ಸ್ ಇರುತ್ತೆ. ನೆಕ್ಸ್ಟ್ ಬೆಡ್ರೂಮ್. ದಿಸ್ ರೂಮ್ ಆಸ್ ಸ್ಲೀಪ್ ಇನ್ ದ ರೂಮ್. ಫ್ಯಾಮಿಲಿ ಮೆಂಬರ್ಸ್ ಸ್ಲೀಪ್ ಇನ್ ದಿಸ್ ರೂಮ್ ಅಲ್ವಾ? ಬೆಡ್ರೂಮಲ್ಲಿ ನಮ್ಮ ಫ್ಯಾಮಿಲಿಯ ಸದಸ್ಯರು ಬೆಡ್ರೂಮಲ್ಲಿ ರೆಸ್ಟನ್ನು ತೊಗೊತಾರೆ, ಮಲಗ್ತಾರೆ ಅಲ್ವಾ? ನೆಕ್ಸ್ಟ್ ಡೈನಿಂಗ್ ರೂಮ್. ದಿಸ್ ಈಸ್ ಎ ಫ್ಯಾಮಿಲಿ ಮೆಂಬರ್ಸ್ ಈಟ್ ದೇರ್ ಫುಡ್ ಇನ್ ದೇರ್ ದಿಸ್ ರೂಮ್ ಅಲ್ವಾ? ಈ ರೂಮಲ್ಲಿ ಡೈನಿಂಗ್ ರೂಮಲ್ಲಿ ಏನು ಮಾಡ್ತೀವಿ ನಾವು? ಊಟವನ್ನು ಮಾಡ್ತೀವಲ್ವಾ? ನೆಕ್ಸ್ಟ್ ಕಿಚನ್ ರೂಮ್. ಕಿಚನ್ ರೂಮಲ್ಲಿ ಫುಡ್ ಈಸ್ ಕುಕ್ಡ್ ಇನ್ ದ ಕಿಚನ್ ರೂಮ್ ಅಲ್ವಾ? ಫುಡ್ ಎಲ್ಲಿ ತಯಾರಾಗುತ್ತೆ? ಕಿಚನ್ ರೂಮಲ್ಲಿ ತಯಾರಾಗುತ್ತೆ. ನೆಕ್ಸ್ಟ್ ಬಾತ್ರೂಮ್. ನಾವು ಎಲ್ಲಿ ಸ್ನಾನವನ್ನು ಮಾಡ್ತೀವಿ? ಬಾತ್ರೂಮಲ್ಲಿ ಸ್ನಾನ ಮಾಡ್ತೀವಿ. ಅರ್ಥ ಆಯ್ತಲ್ವ ಮಕ್ಕಳೇ? ನಿಮಗೆ ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡಿಗೆ ಎರಡು ಅರ್ಥ ಆಯ್ತಲ್ವ? ಅರೌಂಡ್ ಹೋಮ್ ಮತ್ತು ಹೋಮ್ ಕ್ಲೀನ್ ಹೋಮ್ ಅಲ್ವಾ? ಈ ಲೆಸನಿಂದು CW ಇದು ಬರೀಬೇಕು. ಸಪ್ರೇಟ್ ನೋಟ್ಸ್ ಇಟ್ಟಿರಬೇಕು ಸೋಷಿಯಲ್ಗೆ. ಅದನ್ನು ನೀವು ನನಗೆ ಯಾವತ್ತು ತೋರಿಸ್ಬೇಕಂದ್ರೆ ನಿಮ್ಮ ಪೇರೆಂಟ್ಸ್ ಮೀಟಿಂಗ್ ಹೇಳಿರ್ತಾರಲ್ಲ ಆವಾಗ ಹೋಮ್ವರ್ಕು ಮತ್ತು CW ತಗೊಂಡು ಕರೆಕ್ಷನ್ ಮಾಡಿಸ್ಕೊಂಡು ಬರಬೇಕು. ಸಪ್ರೇಟ್ ನೋಟ್ಸನ್ನು ಇಟ್ಟಿರಬೇಕು. ಆಯಿತಾ ಮಕ್ಕಳ? ನೇಮ್ 2 ways in which you keep your house clean. ಹಾಗಾದರೆ ನೀವು ಯಾವ ರೀತಿ ಮನೆಯನ್ನು ಸ್ವಚ್ಛಗೊಳಿಸ್ತೀರಾ ಅಂತ ಹೇಳಿದ್ದಾರೆ. ನೇಮ್ 2 ways. ಹಾಗಾದರೆ ಹೇಳು. ನಾನು ಹೇಳಿದೆ ಎಷ್ಟೊಂದು ವೇವ್ಸ್ ಹೇಳಿದಲ್ವ? ಹಾಗಾದರೆ ನೀನು ವಿ ಟು ಮಸ್ಟ್ ಟೇಕ್ ಕೇರ್ ಆಫ್ ಅವರ್ ಹೋಮ್. ಇಟ್ ಶುಡ್ ಬಿ ಸ್ವೆಪ್ಟ್ ಎವ್ರಿ ಡೇ. ದ ಫ್ಲೋರ್ ಮಸ್ಟ್ ಬಿ ವೈಪ್ಡ್ ಕ್ಲೀನ್ ಡೈಲಿ. ದ ರೂಮ್ ಮಸ್ಟ್ ಬಿ ಡಸ್ಟೆಡ್ ವೆಲ್ ಅಲ್ವಾ? ನೇಮ್ ಡಿಫ್ರೆಂಟ್ ರೂಮ್ಸ್ ಇನ್ ಎ ಹೌಸ್. ನೇಮ್ ಡಿಫ್ರೆಂಟ್ ರೂಮ್ಸ್ ಇನ್ ಎ ಹೌಸ್ ಅಂದಾಗ ಏನೇನು ಬರೀಬೇಕು ನೀವು? ನಿಮ್ಮ ಮನೆ ಏನನ್ನು ಒಳಗೊಂಡಿದೆ, ಎಂತೆಂಥ ಕೊಠಡಿಗಳನ್ನು ಒಳಗೊಂಡಿದೆ ಅಂತ ಏನೇನು ಬರೀಬೇಕು? ಡೈನಿಂಗ್ ರೂಮ್, ಲಿವಿಂಗ್ ರೂಮ್, ಬೆಡ್ರೂಮ್, ಬಾತ್ರೂಮ್, ಕಿಚನ್ ರೂಮ್ ಇಷ್ಟುಗಳನ್ನು ನೀವೇನು ಮಾಡಬೇಕು? ಅಲ್ಲಿ ಮೆನ್ಷನ್ ಮಾಡಬೇಕು ಮಕ್ಕಳೇ. ಅರ್ಥ ಆಯ್ತಲ್ವಾ? ನೇಮ್ ಡಿಫರೆಂಟ್ ರೂಮ್ಸ್ ಇನ್ ಎ ಹೌಸ್ ಅಂದಾಗ ನಿಮ್ಮ ಮನೆ ಏನನ್ನು ಒಳಗೊಂಡಿದೆ ಅಂತ ನೀವು ಅಲ್ಲಿ ಮೆನ್ಷನ್ ಮಾಡಬೇಕು. ಗೊತ್ತಾಯ್ತಾ? ಆಮೇಲೆ ನೇಮ್ ಎನಿ 2 ways ಇನ್ ವಿಚ್ ಯು ಕೀಪ್ ಯುವರ್ ಹೌಸ್ ಕ್ಲೀನ್ ಅಂದರೆ ನಿಮ್ಮ ಮನೆಯನ್ನು ಯಾವ ರೀತಿ ಸ್ವಚ್ಛಗೊಳಿಸ್ತೀರಾ ಅಂತ 2 ಸೆಂಟೆನ್ಸನ್ನು ಬರೀಬೇಕು. ಆಯಿತಾ? ಮತ್ತು ಇಲ್ಲಿ ಕೆಲವೊಂದು ಪಿಕ್ಚರ್ಸನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಏನು ಕೊಟ್ಟಿದ್ದಾರೆ? ಐ ಥ್ರೋ ದಿಸ್ ಇನ್ ದ ಡಸ್ಟ್ಬಿನ್. ಅದನ್ನು ಏನನ್ನು ಹಾಗಾದರೆ ಡಸ್ಟ್ಬಿನ್ನಿಗೆ ಹಾಕಬೇಕು? ತ್ಯಾಜ್ಯ ವಸ್ತು ಅಂತ ಹೇಳಿದೆ ಅಲ್ವಾ? ಮೀನ್ಸ್ ಏನು? ಗಾರ್ಬೇಜ್ ಮೀನ್ಸ್ ಏನು? ತ್ಯಾಜ್ಯ ವಸ್ತು ಅಂತ ಹೇಳಿದೆ ಅಲ್ವಾ? ಅದನ್ನು ನಾವು ಐ ಥ್ರೋ ದಿಸ್ ಇನ್ ದ ಡಸ್ಟ್ಬಿನ್ ಅಂತ ಕೊಟ್ಟರೆ ಏನು ಬರಬೇಕು? ಗಾರ್ಬೇಜ್, ತ್ಯಾಜ್ಯ ವಸ್ತುಗಳನ್ನು ನಾವೇನು ಮಾಡಬೇಕು? ಡಸ್ಟ್ಬಿನ್ಗೆ ಹಾಕಬೇಕು. ಅರ್ಥ ಆಯ್ತಲ್ವ ಮಕ್ಕಳೇ? ನೆಕ್ಸ್ಟ್ ವಿ ಗೆಟ್ ಪ್ಲೆಂಟಿ ಅವರ್ ಫ್ರೆಶ್ ಏರ್ ಆ್ಯಂಡ್ ಲೈಟ್ ಥ್ರೋ ದೇಮ್. ಎಲ್ಲಿಂದ ಬರುತ್ತೆ ಹಾಗಾದರೆ ನಮಗೆ ಫ್ರೆಶ್ ವಾಟರು? ಅಲ್ಲ, ಫ್ರೆಶ್ ಏರು, ಗಾಳಿ ಎಲ್ಲಿಂದ ಬರುತ್ತೆ ನಮಗೆ ಅಂತ ಹೇಳಿದೆ? ವಿಂಡೋಸ್, ಕಿಟಕಿಗಳಿಂದ ಅಂತ ಹೇಳಿದೆ ಅಲ್ವಾ? ಮತ್ತು ನಾವು ವಿ ಕುಕ್ ಫುಡ್ ಹಿಯರ್. ಎಲ್ಲಿ ನಾವು ಹಾಗಾದರೆ ಊಟವನ್ನು ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದೆ? ಕಿಚನ್ ರೂಮ್ ಅಂತ ಹೇಳಿದೆ ಅಲ್ವಾ? ಕಿಚನ್ ರೂಮ್. ಟೆಲ್ ಸ್ಪೆಲ್ಲಿಂಗ್ ಕಿಚನ್ ರೂಮ್. KITCHEN ಕಿಚನ್ ರೂಮ್. ಹೋಮ್ವರ್ಕ್ ಏನು ಬರೀಬೇಕಪ್ಪ ಅಂತಂದರೆ ನೀವು ನಿಮ್ಮ ಮನೆ ಲಿವಿಂಗ್ ರೂಮ್ ಪಿಕ್ಚರ್ ಸಿಗುತ್ತೆ ಅಲ್ವಾ? ಲಿವಿಂಗ್ ರೂಮು, ಬೆಡ್ರೂಮು, ಬಾತ್ರೂಮು, ಡೈನಿಂಗ್ ರೂಮು ಈ ಪಿಕ್ಚರ್ಸ್ಗಳನ್ನೆಲ್ಲ ನೀವೇನು ಮಾಡಬೇಕು? ಕಲೆಕ್ಟ್ ಮಾಡಿ ಪೇಸ್ಟ್ ಮಾಡಿ ನನಗೆ ಗಮ್ ಮಾಡಿ ಅಂಟಿಸಿ ಫೋಟೋ ಕಳಿಸ್ಬೇಕು. ಅರ್ಥ ಆಯ್ತಲ್ವಾ? ಯಾವುದೇ ರೂಮು? ಬೆಡ್ರೂಮ್, ಕಿಚನ್ ರೂಮ್, ಬಾತ್ರೂಮ್,
ಲಿವಿಂಗ್ ರೂಮ್ ಇಷ್ಟು ರೂಮ್ಗಳನ್ನು ನೀವೇನು ಮಾಡಬೇಕು, ಯಾವ್ದಾದ್ರು ಒಂದು ಬುಕ್ಸಲ್ಲಿ ಇದ್ದೇ ಇರುತ್ತಲ್ವ ಅದನ್ನು ಕಲೆಕ್ಟ್ ಮಾಡಿ ಅದನ್ನು ಪೇಸ್ಟ್ ಮಾಡಿ ನೀವು ನನಗೆ ಅಂಟಿಸ್ಬೇಕು. ಅಲ್ಲೇನು ಬರಿಬೇಕು, ಓಮ್ ಕ್ಲೀನ್ ಹೋಮ್ ಅಂತ ಲೆಸನ್ ನೇಮ್ ಬರಿಬೇಕು, ಮತ್ತು ರೂಮ್ಸ್ ಅಂತ ಬರೆದು ಡಿಫರೆಂಟ್ಸ್ ಹೋಮ್ ಮೈ ಹೋಮ್ ಆ್ಯಸ್ ಡಿಫರೆಂಟ್ ರೂಮ್ ಅಂತ ಮೇಲೆ ಹೆಡ್ಡಿಂಗ್ ಹಾಕಿ ಯಾವ ರೀತಿ ನಿಮ್ಮ ಮನೆ ಯಾವ್ಯಾವ ಕೊಠಡಿಗಳನ್ನು ಒಳಗೊಂಡಿದೆ ಅಂತ ನೀವು ಬರೀಬೇಕು. ಅರ್ಥ ಆಯ್ತಲ್ವ ಮಕ್ಕಳೇ? ಇಷ್ಟು ಈ ಹೋಮ್ ಕ್ಲೀನ್ ಹೋಮ್ ಮುಗೀತು ಅಲ್ವಾ? ಸೆಕೆಂಡ್ ಅವರಿಗೆ ಲೆಸನ್ಸೇ ಇಲ್ಲ, ಇನ್ನೊಂದು ಲೆಸನ್ ಮಾಡಿದರೆ ಸೆಕೆಂಡ್ ಅವರಿಗೆ ಲೆಸನ್ಸೇ ಮುಗೀತು. ಇಷ್ಟನ್ನು ನೀವು ನನಗೆ ಓದ್ಕೊಂಡು ಕ್ಲೀನಾಗಿ ಟೆಸ್ಟ್ ಬರೀಬೇಕು ಅಲ್ವಾ? ಫಿಲ್ ಇನ್ ದ ಲೆಟರ್ಸ್ ಇರುತ್ತೆ, ಮ್ಯಾಚ್ ದ ಕಾಲಮ್ಸ್ ಇರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ, ಕ್ವಶನ್ ಆನ್ಸರ್ಸ್ ಇರುತ್ತೆ, 2-3 ಸೆಂಟೆನ್ಸಸ್ ಇರುತ್ತೆ. ಸರಿ, ನೇಮ್ 2 ವೇಸ್ ಅಂದರೆ ಕ್ವಶನ್ ಆನ್ಸರ್ ಬರಿಬೇಕು. ಅರ್ಥ ಆಯ್ತಲ್ವ ಮಕ್ಕಳೇ? ಸ್ಕೂಲಿಗೆ ಬಂದರೆ ಏನಿರುತ್ತೆ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇರುತ್ತೆ ಅದರಲ್ಲಿ. ಆಮೇಲೆ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಟ್ರೂ ಆರ್ ಫಾಲ್ಸ್ ಇರುತ್ತೆ, ಟ್ರೂ ಆರ್ ಫಾಲ್ಸನ್ನು ಬರಿಬೇಕು ಅದರಲ್ಲಿ, ಆಯಿತಾ? ಮತ್ತು ಐಡೆಂಟಿಫೈ ದ ಪೀಪಲ್ ಇನ್ ದ ಫಾಲೋಯಿಂಗ್ ಪಿಕ್ಚರ್ಸ್, ಚೂಸ್ ದ ಕರೆಕ್ಟ್ ನೇಮ್ ಅದು ಇರುತ್ತೆ, ಚೂಸ್ ದ ಕರೆಕ್ಟ್ ನೇಮ್ ಅಂತಲೂ ಇರುತ್ತೆ. ಮತ್ತು ಈ ಒಂದು ರೂಮನ್ನು ಕೊಡ್ತೀನಿ, ಅದು ರೂಮು ಯಾವ ರೂಮು ಅಂತ ನೀವು ಬರಿಬೇಕು. ಅಂದರೆ 4-5 ಇರುತ್ತೆ, ಅದನ್ನು ನೀವು ಇದು ಯಾವ ರೂಮು ಅಂತ, ಇದಕ್ಕೆ ಏನಂತ, ಎಂತಹ ರೂಮ್ ಅಂತ ಕರೀತಾರೆ ಅಂತ ನೀವು ಬರೀಬೇಕು. ಹೋಮಿಗೆ ಬಂದರೆ ಅದಿರುತ್ತೆ, ಇದಕ್ಕೆ ಬಂದರೆ ಸ್ಕೂಲಿಗೆ ಬಂದರೆ ಏನೇನಿರುತ್ತೆ ಅದನ್ನು ನೀವು ಎಂಟ್ರಿ ಮಾಡಬೇಕಾಯ್ತಲ್ವ? ಯಾರೂ ಕೂಡ ಟೆಸ್ಟಲ್ಲಿ ನೋಡಿಕೊಂಡು ಬರಿಬಾರ್ದು, ಆಯಿತಾ? ಇದೆಲ್ಲ ಅವರ್ ಸ್ಕೂಲಿಗೆ ಬಂದರೆ ವೈ ಡಿ ಯು ಗೋ ಟು ಸ್ಕೂಲ್, ಸೆಕೆಂಡ್ ಹೂ ರಿಂಗ್ಸ್ ದ ಸ್ಕೂಲ್ ಬೆಲ್ ಇನ್ ಯುವರ್ ಸ್ಕೂಲ್. ಆ ವರ್ಡ್ಸ್ಗಳನ್ನ ನೀವು 10 ಟೈಮ್ 5 ಟೈಮ್ಸ್ ಬರೆದು 10 ಟೈಮ್ಸ್ ಬರೆದು ನನಗೆ ಇದು ಕಲೀರಿ, ಆಯಿತಾ ಮಕ್ಕಳೇ? ಓಕೆ. I hope no doubts in the lesson. Home, clean home. Do the homework which I will give today. Do the homework, students. Okay, students. Write neatly the test. All the best, students. Okay, students. Okay, bye.